ಈ ಭೂಮಿ 35 ವರ್ಷಗಳ ಹಿಂದೆಯೇ ಅಲ್ಲಿನ ಪರಿಶಿಷ್ಟ ಜಾತಿಯವರನ್ನ ಗಮನದಲ್ಲಿಟ್ಕೊಂಡು ಅಂದಿನ ಜಿಲ್ಲಾಧಿಕಾರಿ BP ಬಳೆಗಾರರವರು ಮಂಜೂರು ಮಾಡಿರ್ತಕ್ಕಂಥದ್ದು 25 ಕುಂಟೆ. ಇದನ್ನು ಆವಾಗನಿಂದಲೂ ಈ ಕೆಲವು ಹಿತಾಸಕ್ತಿಗಳು ಲ್ಯಾಂಡ್ ಮಾಫಿಯಾ, ಅದರಲ್ಲೂ ರವಿ ಅನ್ನುವಂಥ ಒಬ್ಬ ಭೂಗಳ್ಳ ಇಲ್ಲಿ ಬಹಳ ತೊಂದರೆ ಕೊಡ್ತಿದ್ದಾರೆ. ಇಡೀ ಭೋಗಾದಿ ಗ್ರಾಮ, ಅವತ್ತು ಆ ಗ್ರಾಮ ಆಗಿತ್ತು, ಇಡೀ ಗ್ರಾಮ ಈ ಪ್ರತಿಷ್ಠಾನದ ಪರ ಇದೆ. ಪ್ರತಿಷ್ಠಾನ ಆಗಬೇಕು, ಅದು ಆ ಭೂಮಿ ಪರಿಶಿಷ್ಟ ಜಾತಿಯವ್ರದ್ದೇ ಅಂತೇಳಿ ಇಡೀ ಎಲ್ಲ ಜಾತಿಯವರು ಹೇಳ್ತಾರೆ. ಆದರೆ ಈ ರವಿ ಅನ್ನುವಂಥ ಒಬ್ಬ ಭೂಗಳ್ಳ ಇದು ನಮಗೆ ಸೇರಬೇಕು ಅಂತೇಳಿ ಇಲ್ಲಿ ಸಲ್ಲದ ತಕರಾರನ್ನು ಕೊಟ್ಕೊಂಡು ನ್ಯಾಯಾಲಯಕ್ಕೆ ಹೋಗೋದು ಮತ್ತು ಪೊಲೀಸರಿಗೆ ತಪ್ಪು ಮಾಹಿತಿಯನ್ನು ಕೊಡೋದು, ರೆವಿನ್ಯೂ ಅವರಿಗೆ ತಪ್ಪು ಮಾಹಿತಿಯನ್ನು ಕೊಡೋದು, ಇದನ್ನು ಮಾಡ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ನಾವು ನಮ್ಮೆಲ್ಲ ಜಿಲ್ಲಾಡಳಿತ ಮತ್ತು ನಮ್ಮ ಇಲ್ಲಿನ ನಗರ ಪೊಲೀಸ್ ಆಯುಕ್ತರಿಂದ ಹಿಡಿದು ಎಲ್ರಿಗೂ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮತ್ತು ಜೊತೆಗೆ ಈಗ ನಾವು ನಿನ್ನೆಯಿಂದ ಅಲ್ಲೇ ಧರಣ ಮಾಡ್ತಾಯಿದ್ದೀವಿ. ನಿನ್ನೆಯಿಂದ ಆ ಲ್ಯಾಂಡಲ್ಲೇ, ಆ ಭೂಮಿಯಲ್ಲೇ ಕೂತು ಧರಣೆ ಮಾಡ್ತೀರಿ ಅವು ಸುತ್ತಮುತ್ತಲು ಗ್ರಾಮಸ್ಥರು. ಮತ್ತು ಯಾಕೆ ಅಂತಂದ್ರೆ ಅದು ಸಾರ್ವಜನಿಕ ಸೊತ್ತಾಗಿ ಉಳಿಬೇಕು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತದು. ಅದು ಲ್ಯಾಂಡ್ ಮಾಫಿಯಾ ಅದನ್ನು ಹೊಡಿಬೇಕು ಅನ್ನೋದು. ಅದಕ್ಕೆ ಒಂದೇ ಕಾರಣ, ಆ ರವಿ ಅನ್ನುವಂಥ ಅವನ ಹೆಸರು ಅಲಿಯಾಸ್ ಗ್ಯಾರೇಜ್ ರವಿ ಅಂತಲಂತೆ. ಇತ್ತೀಚೆಗೆ ಭಾಳ ಇತ್ತೀಚಿನ ದಿನಗಳಲ್ಲಿ ಒಂದು 4-5 ವರ್ಷಗಳ ಹಿಂದೆ ಗ್ಯಾರೇಜಲ್ಲಿ ಕೆಲಸ ಮಾಡ್ತೀವನು, ಈಗ ಕೋಟ್ಯಾಧಿಪತಿ ಆಗಿದ್ದಾನೆ. ಆಗಲಿ, ನಮಗೇನು ಹೊಟ್ಟೆಗೆ ಉರಿ ಇಲ್ಲ, ಆಗಲಿ. ಆದರೆ ಈ ಬಡವರ ಈ ಪ್ರತಿಷ್ಠಾನದ ಭೂಮಿಗೆ ಅವಕಾಶವನ್ನು ಇದು ಕಣ್ಣು ಹಾಕಿರ್ತಕ್ಕಂಥದ್ದು ತೀರಾ ದುಷ್ಟತನದ ಕೃತ್ಯ. ಇದನ್ನು ವಿರೋಧಿಸಿ ನಾವು ಈಗ ಈ ಪ್ರಕರಣ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನದಲ್ಲೂ ಇದೆ, ಭಾಳ ಹಿಂದಿನಿಂದಲೂ ಇದೆ. ಮತ್ತು ಮುಖ್ಯಮಂತ್ರಿಗಳ ಗಮನದಲ್ಲೂ 2-3 ಸಾರಿ ಬಂದಾಗಿದೆ. ಯಾರ್ದು ಏನು ಅಪ್ಲಿಕೇಶನ್ ಇಲ್ಲ, ಅವ ಲ್ಯಾಂಡ್ ಮಾಫಿಯಾ ಇದ್ದಾನೆ, ಈ ಲ್ಯಾಂಡನ್ನು ಹೆಂಗಾದ್ರೂ ಮಾಡಿ ಹೊಡಿಬೇಕು ತಾನು. ಅದಕ್ಕೆ ಸಲ್ಲದ ಸಂಗತಿಗಳನ್ನು ಇಟ್ಕೊಂಡು ಭಾಳಷ್ಟು ಕಿರುಕುಳ ಕೊಡ್ತಿದ್ದಾನೆ. ಈ ಕಿರುಕುಳವನ್ನು ವಿರೋಧಿಸಿ ಇವತ್ತು ಜನ ಬೀದಿಗಿಳಿದಿದ್ದಾರೆ. ಆ ಪ್ರದೇಶದಲ್ಲಿ ಈಗ ಆ ಭೂಮಿ ಮೇಲೆ ಈಗ ಧರಣಿ ಸತ್ಯಾಗ್ರಹ ನಡೀತಾ ಇದೆ. ಇದಕ್ಕೆ ಸಾರ್ವಜನಿಕರ ಸಹಕಾರವೂ ನಮಗೆ ಬೇಕು ಅಂತೇಳಿ ಕೇಳ್ಕೊಂಡಿದ್ದು. ಹಾಗೆಯೇ ಮಾಧ್ಯಮದ ಮಿತ್ರರಾದ ನೀವು, ಅವರು ಅತ್ಯಂತ ಕಡು ಬಡವರು, ಎಲ್ಲೂ ಇಲ್ಲ ಇಂಥ ಒಂದು ಪ್ರತಿಷ್ಠಾನಕ್ಕೆ, ಪರಿಶಿಷ್ಟ ಜಾತಿಯವರ ಪ್ರತಿಷ್ಠಾನಕ್ಕೆ ಒಂದು ಭೂಮಿ ಕೊಟ್ಟಿರುವಂಥ ಇದು ಎಲ್ಲೂ ಇಲ್ಲ. ಅಂಥ ಒಂದು ಇದರಲ್ಲಿ ಒಂದು ತುಂಡು ಭೂಮಿಯನ್ನು ಹೊಂದಿದ್ರು ಅನ್ನೋ ಅಷ್ಟೇ ಕಾರಣಕ್ಕಾಗಿ ಇಷ್ಟರ ಮಟ್ಟಿಗೆ ಅಲ್ಲಿ ಕಿರುಕುಳ ಕೊಡ್ತಿರ್ತಕ್ಕಂಥದ್ದು, ದೌರ್ಜನ್ಯ ನಡೆಸ್ತಿರ್ತಕ್ಕಂಥದ್ದು ಮಹಾಪರಾಧ. ಅದನ್ನು ಈಗ ರವಿ ಮೇಲೆ ಉಗ್ರವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಸರ್ಕಾರವನ್ನು, ಸಂಬಂಧಪಟ್ಟ ಪೊಲೀಸರನ್ನ ಒತ್ತಾಯಿಸ್ತಿದ್ದೀವಿ. ಮೊನ್ನೆ ಎಲ್ಲ ಪೊಲೀಸ್ ಅಧಿಕಾರಿಗಳೊಟ್ಟಿಗೆ ಮೀಟಿಂಗ್ ಮಾಡಿದ್ದೀವಿ. ಅದೇನೋ ನಾಳೆ ಏನೋ ಮೀಟಿಂಗ್ ಮಾಡಿ ಇತ್ಯರ್ಥ ಮಾಡ್ತೀವಿ ಅಂದಿದ್ದಾರೆ. ಆ ಇತ್ಯರ್ಥ ಆಗೋವರೆಗೂ ನಾವು ಅಲ್ಲೇ ಇರ್ತೀವಿ ಅಂತೇಳಿ ಇವತ್ತು ನಾವು ಧರಣಿಯನ್ನು ಪ್ರಾರಂಭ ಮಾಡಿ ನಿನ್ನೆಯಿಂದ ಅಲ್ಲೇ ಇದ್ದೀವಿ. ದಯವಿಟ್ಟು ತಮ್ಮೆಲ್ಲರ ಸಹಕಾರ ಬೇಕು.